ಅಣ್ಣ ಯಾವೂರು? ಮಂಡ್ಯ ಅಣ್ಣ. ಮಂಡ್ಯ. ಹಾಂ. ಇಲ್ಲಿ ವಲಸೆ ಕುರಿ ಅಣ್ಣ. ವಲಸೆ ಕುರಿ. ಎಷ್ಟು ಕುರಿಗಳಿದೆ ಅಣ್ಣ ನಿಮ್ಮ ಹತ್ರ? ಇಲ್ಲೊಂದು 250 ಅಣ್ಣ. 250. ಹಾಂ. ಎಷ್ಟು ಜನ ನೋಡ್ಕೊಂತೀರಾ 250 ಕುರಿನ? ಇವು ನಾವು ನಮ್ಮ ಅಣ್ಣ ಇಬ್ಬರೇ. ಇಬ್ರೇನೆ? ಹಾಂ. ಒಂದು ಕುರಿಗೆ ಎಷ್ಟು ಅಣ್ಣ ಒಂದು ಸೇಲ್ ಮಾಡಿದ್ರೆ? ಇವು ಒಂದು 15-16 ಸಾವಿರ, 18,000. ಓಹ್, ಇದ್ರೊಳಗೆ ಒಪ್ಪು ಟಾಪ್ ಕುರಿ ಇಟ್ಕೊಂಡ್ರೆ ಒಂದು 50 ಕುರಿ 18,000, 20,000 ಮಾಡ್ತಾವೆ. ಹೌದಾ? ಒಟ್ಟಿಗೆ ಇದೆಲ್ಲ ಲೆಕ್ಕ ಹಾಕಿದ್ರೆ ಒಂದು ಎಷ್ಟು ಆಗ್ಬೋದು ಅಣ್ಣ? ಎಲ್ಲ ಹಾಕ್ತಾರೆ ಒಂದು 30 ಲಕ್ಷ 40 ಲಕ್ಷ ಬಾಳ್ತಾವಣ್ಣ. 30-40 ಲಕ್ಷ. ಏನು ಓದಿರೋದು ನೀವು? ಸೆಕೆಂಡ್ PC ಅಣ್ಣ. ಸೆಕೆಂಡ್ PUC. ಎಷ್ಟು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದಣ್ಣ ಇದನ್ನು? ಇವು ನಮ್ಮ ತಾತ, ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ ಎಲ್ಲ ಮೇಯಿಸ್ತಿದ್ರು ಅಣ್ಣ ಫಸ್ಟು. ಹಾಂ. ಅವರಿಂದ ಈಗ ನಾನು ಬಂದು ಸ್ಕೂಲ್ ಮುಗಿಸಿ ಬಂದು ಕಾಯ್ತಾವೆ ಅಣ್ಣ. ಕಾಲೇಜ್ ಮುಗಿಸಿ. ಈಗ ಮುಂದೆ ಕೆಲ್ಸಕ್ಕೆ ಬೇರೆ ಕಡೆ ಏನು ಹೋಗ್ತೀರಾ ಇಲ್ಲ ಇದೇನ? ಇಲ್ಲ ಅಣ್ಣ, ಇದೆ ಮುಂದೆ ಮಾಡ್ಕೊಂಡ್ರೆ ಹೈಟೆಕ್ ಸೆಟ್ ಮಾಡ್ಕೊಂಡು ಊರ ಕಡೆ ಸೆಟ್ಲ್ ಆಯ್ತು. ಹಾಂ. ಇಲ್ಲಿ ಮಂಡ್ಯದಲ್ಲಿ? ಹಾಂ, ಮಂಡ್ಯ ಊರಲ್ಲಿ. ಮಂಡ್ಯ ಹತ್ರ ಅಣ್ಣ, ಹೊಸಕೊಪ್ಲು ಅಂತ. ಹಾಂ. ನಮ್ಮದು ಮಂಡ್ಯ ಹೊಸಕೊಪ್ಲು. ಹಾಂ. ಓಕೆ. ಮತ್ತೆ ಡೈಲಿ ಬೇರೆ ಬೇರೆ ಕಡೆ ಹೋಗ್ತಿರ್ತೀರಾ ಅಥವಾ ಯಾವ ಥರ? ಮೇವು ಖಾಲಿ ಆದಂಗೆ ಅಣ್ಣ. ಈ ಕಡೆ ಖಾಲಿ ಆದರೆ ಮುಂದೆ ಹೋಯ್ತೀವಿ ಅಣ್ಣ. ಹಾಂ. ಮೇವು ನೀರು ನಮಗೆ ಸೆಟ್ ಆದಂಗೆ ನೋಡ್ಕೊ ಹೋಯ್ತೀವಿ. ಈಗ ಬೇರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆಲ್ಲ ಯಾವ ಥರ? ಹೈವೇಲಿ ಅಣ್ಣ, ರೋಡಲ್ಲಿ ನೋಡ್ಕೊ ಹೋಗೋದು. ರೋಡಲ್ಲಿ ಹೊಡ್ಕೊಂಡು ಹೋಗೋದು? ಮರಿಗಳೆಲ್ಲ ಟೆಂಪಲ್ ಬರ್ತವೆ. ಹಾಂ. ನಾವು ರೋಡಲ್ಲಿ ಕುರಿ ಇಟ್ಕೊ ಹೋಯ್ತೀವಿ. ಈಗ ನೈಟೆಲ್ಲ ಸ್ಟೇ ಆಗಬೇಕು ಅಂದರೆ ಯಾವ ಥರ? ಅಲ್ಲೇ ಅಣ್ಣ, ಗದ್ದೆಲೆ. ಗದ್ದೆಗಳಲ್ಲಿ. ಈಗ ಬೇರೆ ಬೇರೆ ಊರಿಗೆ ಹೋಗ್ತಿರಲ್ಲ, ಅಲ್ಲಿ ಯಾವ ಥರ ಇದು ಮಾಡ್ಕೊಂತೀರಾ? ಅಲ್ಲೇ ಈಗ ನಮ್ಗೆ ಅನುಕೂಲ ಹಂಗೆ ಮೇವು ನೀರು ಹಾಂ. ನೋಡ್ಕೊಂಡು ಅಲ್ಲೇ ಮೇಯಿಸ್ಕೊಂಡಿರ್ತೀವಿ. ಈಗ ಬೇರೆ ಜನ ಅವರೆಲ್ಲ ಒಪ್ಕೊಂತಾರ ಗದ್ದೆ? ಗದ್ದೆಯವರು ಎಲ್ಲ ಒಕ್ಕತ್ತಾರ. ಅವ್ರಗಳಿಗೆ ಏನಾದ್ರು ಕೊಡ್ಬೇಕಾ? ಇಲ್ಲ, ಯಾವ್ದು ಇಲ್ಲ ಅಣ್ಣ. ನಮ್ಗೆ ಮಂದಿ ಹಾಕ್ತಾರೆ, ಅಕ್ಕಿ ಊಟ ಖರ್ಚು ಕೊಡ್ತಾರಣ್ಣ. ರೇಷನ್ ಗೀಸನ್ಗೆ ಕೊಡೋರು ಕೊಡ್ತಾರೆ ಅಣ್ಣ, ಕೊಡ್ದಾರು ಇಲ್ಲ. ಹಾಂ. ಮತ್ತೆ ಊಟ ತಿಂಡಿ ಎಲ್ಲ ಯಾವ ರೀತಿ ಮಾಡ್ತೀರಾ ಅಣ್ಣ? ನಾವೇ ಮಾಡ್ಕೊತೀವಿ ಅಣ್ಣ, ತಗೊಂಡು. ನೀವೇ ಪ್ರಿಪೇರ್ ಮಾಡ್ಕೊಂತೀರಾ? ಎಲ್ಲ ಐಟಮ್ಗಳೆಲ್ಲ ಇಟ್ಕೊಂಡು? ಎಲ್ಲ ಐಟಮ್ಗಳನ್ನು ತಗೊಂಡು ಮಾಡ್ಕೊತೀವಿ. ಒಟ್ಟಿನಲ್ಲಿ 250 ಕುರಿಗಳಿದಾವೆ. 250. ಎಷ್ಟು ಏಜ್ ನಿಮಗೆ? ನನಗೆ 25 ಅಣ್ಣ. 25 ಬಂದು 26 ಬಂದು. ಓಕೆ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕುರಿ ಇತ್ತು ಅಣ್ಣ? ನಾನು ಮಾಡಿದಾಗ 150 ಇದ್ದವಣ್ಣ. 150. ಇವಾಗ 250, 100 ಎಕ್ಸ್ಟ್ರಾ ಆಗಿದ್ದಾವೆ. 100 ಎಕ್ಸ್ಟ್ರಾ. ಓಕೆ. ಒಂದು ಸಲಕ್ಕೆ ಎಷ್ಟು ಸೇಲ್ ಮಾಡ್ತೀರಾ ಮಾಡಿದ್ರೆ? ಅದೇ ಮರಿ ಹುಡ್ತಂಗೆ ಅಣ್ಣ. ಹ್ಞೂ. ಇವು ಮರಿ ಹುಡ್ತಾಗ ನಮಗೆ ಬೇಕಾದ ಮರಿ ಮಡಿಕೊಂಡು, ಹೆಣ್ಣು ಮರಿ, ಟಗರು ಮರಿ, ಬ್ರೀಡಿಂಗ್ ಬೇಕಾದ ಮರಿ ಬಿಟ್ಕೊಂಡು ಮಿಕ್ತಾವ ಸೇಲ್ ಮಾಡ್ಕೊತೀವಿ. ಮಿಕ್ತಾವ ಒಟ್ಟಿಗೆ ಒಂದೊಂದು ಸಲಕ್ಕೆ ಒಂದು 10-15 ಆ ಥರ ಸೇಲ್ ಮಾಡ್ಬಿಡ್ತೀರಾ? 20-25 ಮರಿ ಹುಡ್ತಂಗೆ ಅಣ್ಣ. ಒಂದು ಬ್ಯಾಚ್ 20 ಸಿಗ್ತವೆ, ಒಂದು ಬ್ಯಾಚ್ 10 ಸಿಗ್ತವೆ, 5 ಸಿಗ್ತವೆ. ಈ ಥರ ಬಿಟ್ಕೊಂಡು ನಮಗೆ ಬೇಕಾಗಿರೋ ಮರಿ ಮಡಿಕೊಂಡು ಮಾರ್ಕೊತೀವಿ ಅಣ್ಣ ಬ್ಯಾಡ್ದ್ರೆ. ಈಗ ನಿಮ್ಮಪ್ಪ ಅವರೆಲ್ಲ ಎಷ್ಟು ಕುರಿಯಿಂದ ಇಟ್ಕೊಂಡು ಸಾಕಿದ್ರು? ಎಷ್ಟು ಕುರಿಯಿಂದ ಸ್ಟಾರ್ಟ್ ಮಾಡಿದ್ದು? ನಮ್ಮಪ್ಪ ಅವರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಜೊತೆಯಲ್ಲಿದ್ರು ಅಣ್ಣ. ಒಂದು 500-600 ಇದ್ದವು. 500-600 ಡಿವೈಡ್ ಆದಮೇಲೆ ನಮ್ಮ 150 ಕೊಟ್ಟಿದ್ರು. ಹಾಂ. ಅವರಲ್ಲಿ ಹೋಗಿ ಇಂಪ್ರೂವ್ ಮಾಡ್ಕೊಂಡಿವ. ಆಗಲೇ ಕೋಟಿ ಕುಳ ನೀವೆಲ್ಲ? ಕೋಟಿ ಕುಳ ಅಣ್ಣ, ಗೋಟಿ ತಿನ್ನೋಕ್ಕೂ ಕಾಸು ಇರಲ್ಲ ಸಮಯದಲ್ಲಿ. ಏನಕ್ಕೆ ಅಣ್ಣ ಇಷ್ಟು ಕುರಿಗಳಿದಾವೆ? 250 ಕುರಿಗಳಿದಾವೆ. ಇವಾಗ ಸೇಲ್ ಮಾಡ್ತಿರ್ತೀರಾ, ಒಟ್ಟಿಗೆ ಒಂದು ಸಲಕ್ಕೆ ಸೇಲ್ ಮಾಡಿದ್ರೆ ಒಂದು ಅಂದಾಜು ಒಂದು ಒಟ್ಟಿಗೆ ಮಾಡಿದ್ರೆ ಅಣ್ಣ ತಿರ್ಗಾ ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾಯ್ತದೆ. ಈಗ ಒಂದು 20-25 ಕುರಿಗಳು ಸೇಲ್ ಮಾಡ್ತೀರಾ ಅಲ್ವಾ? ಸೇಲ್ ಇವು ಕೊಡಲ್ಲ ಅಣ್ಣ. ಏನಾರು ನಮಗೆ ಬೇಕಾದ್ರೆ ಯಾವ್ದಾರ ಸೈಟು ಗೀಟು ಏನಾರು ತಗೊಂಡಾಗ ಮಾಡಿದಾಗ ಮಾತ್ರ. ಈಗ ಯಾರು ಕೊಡ್ತಾರ ಅಣ್ಣ? ಈಗ ರಂಜಾನ್ ಟೈಮು ಆ ಥರ ಟೈಮ್ಗಳಲ್ಲಿ ಕೊಡ್ತೀವಿ ಅಣ್ಣ. ಟಗರುಗಳು ಒಂದು ಮನೇಲಿ ಏನಾರ ಪ್ರಾಬ್ಲಮ್ ಇದ್ರೆ ದುಡ್ಡು ಕಾಸಿಗೆ ಬೇಕಾದಾಗ ಕೊಟ್ಕೋತೀವಿ ಅಣ್ಣ. ಆ ಥರ. ಒಂದು ಟಗರಿಗೆ ಒಂದು ಎಷ್ಟು ಆಗ್ಬೋದು ಅಣ್ಣ? ಒಂದು ಟಗರು 25,000-30,000 ಮಾರಾಟ ಆಗ್ರವಣ. 25,000-30,000. ಎಲ್ಲಿ ಎಲ್ಲ ಮೈಸೂರ? ಇಲ್ಲ ಯಾವ? ಇಲ್ಲ ಅಣ್ಣ, ಯಾರ ವ್ಯಾಪಾರಗಾರರು ಬಂದು ತಗೋತಾರಣ್ಣ. ವ್ಯಾಪಾರದ ಎಷ್ಟಾಗದ್ರೆ ಇಬ್ಬರೇ ನೋಡ್ಕೊಳ್ಳೋದು ಇದೇನೆಲ್ಲ? ಇಬ್ಬರೇ ಅಣ್ಣ. ಈ ಥರ 3 ಗುಂಪು ಅವೆ ಅಣ್ಣ ನಮ್ಮವು. ಹಾಂ. ಇನ್ನೊಂದು ಅಲ್ಲಿ? ನಮ್ಮವೇ ನಾವು. ಅದೆಲ್ಲ ಸೇರಿ ಟೋಟಲ್ 250 ಇರೋದಾ? ಇಲ್ಲ ಅಣ್ಣ, ಇವು ಬೇರೆ 250. ಅವು 400 ಇರ್ತವೆ. ಅವು ನಮ್ಮ ಮಾವನವು. ಅದು ನಿಮ್ಮ ಮಾವ ಅವ್ರದ್ದು? 450 ಕುರಿಗಳು. ಈಗ ಇದು ಮೇಕೆಗಳು ಆ ರೀತಿ ಇದೆಲ್ಲ ಏನು ಸಾಕಲ್ಲ? ಮೇಕೆಗಳು ಅವಣ ಒಂದು 25 ಮೇಕೆ ಅವೆ ಇದ್ರೊಳಗೆ. ಮಿಕ್ಸ್ ಅವೆ? ಅಲ್ಲ, ಮೇಕೆಗಳೆಲ್ಲ ಒಳಗೆ ಮೇಯ್ತಾವಣ ಕುರಿ. ಮೇಂಟೆನೆನ್ಸ್ ಯಾವ್ದು ಕಷ್ಟ ಅಣ್ಣ? ಹುಷಾರು ತಪ್ಪೋದು ಅವೆಲ್ಲ ಯಾವ್ದು ಜಾಸ್ತಿ? ಮೆಡಿಸನ್ ಮಾಡ್ಕೊತೀವಿ ಅಣ್ಣ. ಮೆಡಿಸನ್ಸ್? ಕೈ ತಪ್ಪೋದಕ್ಕೇನು ಮಾಡೋಕ್ಕಲ್ಲ, ಇದ್ದವಕ್ಕೆ ನೋಡ್ಕೊತೀವಿ. ಹಾಗಾದ್ರೆ ಬೇರೆ ಖರ್ಚೆಲ್ಲ ಯಾವ ರೀತಿ ಅಣ್ಣ ನಿಮಗೆ? ಖರ್ಚೆಲ್ಲ ಏನು ಬರುತ್ತೆ ನಿಮ್ಗೆ ಜಾಸ್ತಿ? ಖರ್ಚು ಬರ್ತದ ಅಣ್ಣ. ಒಂದು ಮರಿಗೆ ಸಮಯದಲ್ಲ 1-1.5 ಸಾವಿರ ಬರ್ತದ. ಒಂದು ಮರಿಗೆ ಫುಡ್ ಹಾಕಿ ಕುರಿಗೆ ಬರ್ತದ ಅಣ್ಣ. ಕುರಿಗೆ ಕಾಯಿಲೆ ಬಂದಾಗ ಕುರಿಗೆ ಔಷಧಿ ತಂದು ಹಾಕಬೇಕು. ಟೈಮು ಕರೆಕ್ಟಾಗಿ ಮಳೆ ಬಿದ್ದಾಗ ಔಷಧಿ ತಂದು ಹಾಕಬೇಕು. ನಮ್ಮ ಖರ್ಚು ಎಲ್ಲ ಬರ್ತದ ಅಣ್ಣ. ನಿಮ್ಮ ಖರ್ಚು ಅಣ್ಣ ಒಂದು ತಿಂಗಳಿಗೆ ಒಂದು ಅಂದಾಜು ಎಷ್ಟು ಸಂಪಾದನೆ ಮಾಡ್ಬೋದು? ತಿಂಗಳು ಲೆಕ್ಕ ಇಲ್ಲ ಅಣ್ಣ, ಮರಿ ಬಂದಂಗೆ. ಮೇಯ್ದಿ ಚೆನ್ನಾಗಿ ಬ್ರೀಡಿಂಗ್ ಬಂದು ಕುರಿ ಮೇಯ್ದ್ರೆ ಚೆನ್ನಾಗಿ ಬರ್ತಾವಣ್ಣ. ಮರಿ ಮೇಯ್ಬೇಕಣ್ಣ ಚೆನ್ನಾಗಿ.
ಈಗ ಅದು ಬಿಟ್ರೆ ಬೇರೆ ಏನು ಹಾಲು ಗೀಲು ಆ ಥರದ್ದು ಯಾವುದು ಯೂಸ್ ಆಗಲ್ಲ ಇದ್ರದ್ದು? ಈ ಹಾಲು ಯಾವ್ದು ಕರೆಯಲ್ಲ ಅಣ್ಣ, ಮರಿಗೆ ಯಾವ್ದು ಮಾತ್ರ. ಇಲ್ಲ, ಮರಿಗಳಿಗಷ್ಟೇ. ಈಗ ಬರೀ ಹುಷಾರು ತಪ್ಪೋದು ಆ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು, ಸಣ್ಣ ಪುಟ್ಟ ಪ್ರಾಬ್ಲಮ್ ಸರಿ ಮಾಡ್ಕೊತೀವಿ ಅಣ್ಣ. 1,500-2,000. ಮತ್ತೆ ಇವಾಗಣ ಈಗ ಹಾಸ್ಪಿಟಲ್ಲು ಅದೆಲ್ಲ ಅಲ್ಲಿ ಇಲ್ಲಿ ಕರ್ಕೊ ಎಲ್ಲೂ ಕರ್ಕೋಲ್ಲ ಅಣ್ಣ ನಾವು, ಎಲ್ಲೂ ಕರ್ಕೊ ಹೋಗಲ್ಲ, ಇಲ್ಲೇ ಎಲ್ಲ ನಿಮ್ಮ ಕೈ ಔಷಧಿನ? ನಾವೇ ಮಾಡ್ಕೊತೀವಿ ಅಣ್ಣ. ಮೆಡಿಕಲ್ಗಳಲ್ಲಿ ತತ್ತೀವಿ, ಹಾಂ, ನಾವೇ ಮಾಡ್ಕೊತೀವಿ. ನಿಯರ್ ಬೈ ಮೆಡಿಕಲ್ಗಳೆಲ್ಲ? ಮೆಡಿಕಲ್ ಪಶು ಮೆಡಿಕಲ್ಗಳು ಅಣ್ಣ, ಹಾಂ ಹಾಂ. ಪರಿಚಯ ಇರೋ ಮೆಡಿಕಲಲ್ಲಿ ವರ್ಷವೆಲ್ಲ ಒಂದೇ ಮೆಡಿಕಲಲ್ಲಿ ತಗೋತೀವಿ. ನಾವು ಒಂದು ವರ್ಷಕ್ಕೆ ಒಂದು ಅಂದಾಜು ಅಂದರೆ ಎಷ್ಟು ಖರ್ಚು ಮಾಡ್ಬೋದು ಕುರಿಗಳಿಗೆ ಮಾತ್ರ? 5 ಲಕ್ಷ 6 ಲಕ್ಷ ಮಾಡ್ತೀವಿ ಅಣ್ಣ. 5-6 ಲಕ್ಷ ಖರ್ಚೇ ಮಾಡ್ತೀರಾ ಇದಕ್ಕೆ? ಒಂದಾಗಾದ್ರೆ ಒಂದು ಅಂದಾಜು ಅಂದರೆ ಸಂಪಾದನೆ ಒಂದು ವರ್ಷಕ್ಕೆ? ಒಂದು 15 ಲಕ್ಷ ಆಯ್ತದಣ್ಣ. ಹಾಂ, ಒಂದು 5 ಲಕ್ಷ 6 ಲಕ್ಷ ಹೋದ್ರೆ ಒಂದು 7 ಲಕ್ಷ ಉಳೀತದೆ. 7 ಲಕ್ಷ ಉಳಿತದೆ. ಅದು ಎಷ್ಟು ಜನಕ್ಕೆ ಅಣ್ಣ? ನಿಮ್ಮ ಇಬ್ರಿಗೇನಾ ಅಥವಾ ನೀವು ನೋಡ್ಕೊಂತಿದ್ದೀರಲ್ಲ ಅವ್ರಿಬ್ರಿಗ? ಇಲ್ಲಿ ಇಬ್ಬರೇ ಅಣ್ಣ, ನಮ್ಮ ಸ್ವಂತ. ನೀವಿಬ್ಬರು ಹಂಚ್ಕೊಂತೀರ ಅದನ್ನು? ನನ್ನವೇ ಅಣ್ಣ, ಒಬ್ಬನವೇ ಹೌದಾ? ಹಾಂ ಹಾಂ. ಸ್ವಂತ.